ನಮಸ್ತೆ, ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇರೋದು. ನಾವಿವತ್ತು ರುಚಿಯಾಗಿ ಗರಿಗರಿಯಾಗಿ ಈರುಳ್ಳಿ ಒಗ್ಗರಣೆ ಹಾಕಿದ ಪಡ್ಡು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇದೇ ಥರ ಗರಿಗರಿಯಾದ ಪಡ್ಡು ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಪಡ್ಡು ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು: ಅಕ್ಕಿ, ನಾನಿಲ್ಲಿ ದೋಸೆ ಅಕ್ಕಿ ತೊಗೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಸಿಗುತ್ತಲ್ಲ, ಅದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ, ಮೆಂತ್ಯ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಸ್ವಲ್ಪ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಈರುಳ್ಳಿ, ಎಣ್ಣೆ, ಅರಿಶಿಣ ಸ್ವಲ್ಪ, ತೆಂಗಿನಕಾಯಿ ಸ್ವಲ್ಪ, ಅದನ್ನು ಚೂರು ಮಾಡಿ ಹಾಕ್ಕೊಳ್ಳೋಣ. ನಾನು ಈಗ 2 ಲೋಟ ಅಕ್ಕಿನ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಉದ್ದಿನಬೇಳೆ ಅರ್ಧ ಲೋಟ, ಕಡಲೆಬೇಳೆ 1/4 ಲೋಟ ಮತ್ತು ಮೆಂತ್ಯ 2 ಸ್ಪೂನು. ಅಕ್ಕಿ ಮತ್ತು ಉದ್ದಿನಬೇಳೆ ಮಿಕ್ಸ್ನ ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು 6ರಿಂದ 8 ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು. ಬೇಸಿಗೆ ಕಾಲ ಆದರೆ ಒಂದು 6 ಗಂಟೆ ಟೈಮ್ ಸಾಕಾಗುತ್ತೆ. ಚಳಿಗಾಲ ಆದರೆ ಒಂದು 8 ಗಂಟೆ ಟೈಮ್ ಬೇಕಾಗುತ್ತೆ. ತುಂಬ ಚಳಿ ಇರೋ ಟೈಮಲ್ಲಿ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಳೆದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಯಕ್ಕಿಡಬೇಕು. ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಅವಲಕ್ಕಿನ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಕ್ಕೆ 1 ಗಂಟೆ ಮೊದಲು ನೆನೆಸಿ. ಮೊದಲೇ ನೆನೆಸಿದ್ರೆ ಅವಲಕ್ಕಿ ಸ್ವಲ್ಪ ಹಳಸಿದ ಹಾಗೆ ಆಗುತ್ತೆ. ಈಗ ಸಂಜೆ 5 ಗಂಟೆ, ನಾನು ಬೆಳಗ್ಗೆ 11 ಗಂಟೆಯಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ. ನೋಡಿ, ಈಗ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಈ ಥರ ನೆಂದಿದೆ. ಮೊದಲು ಸ್ವಲ್ಪ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ಪೂರ್ತಿ ನುಣ್ಣಗೂ ಆಗಲ್ಲ ಮತ್ತು ತುಂಬ ತೆಳ್ಳಗಾಗ್ಬಿಡುತ್ತೆ. ಅಕ್ಕಿನ ತುಂಬ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಕೃಷ್ಣ ರವೆ ಬರುತ್ತಲ್ಲ, ಉಪ್ಪಿಟ್ಟಿನ ರವೆ, ಅಷ್ಟು ತರಿತರಿ ಇದ್ದರೆ ಸಾಕು. ತುಂಬ ತರಿತರಿನೂ ಬೇಡ, ತುಂಬ ನುಣ್ಣಗೂ ಬೇಡ. ನಾನು ಮೊದಲು ಸ್ವಲ್ಪ ಅಕ್ಕಿನ ರುಬ್ಕೊಳ್ತೀನಿ, ಆಮೇಲೆ ಉದ್ದಿನಬೇಳೆ ಮಿಕ್ಸು ಮತ್ತು ಅವಲಕ್ಕಿನ ಒಟ್ಟಿಗೆ ರುಬ್ಕೊಳ್ತೀನಿ. ಉದ್ದಿನಬೇಳೆನ ಪೂರ್ತಿ ನುಣ್ಣಗೆ ರುಬ್ಕೋಬೇಕು, ಅದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಉದ್ದಿನಬೇಳೆ ಆದಮೇಲೆ ಮಿಕ್ಕಿರೋ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಮೊದಲು ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಅಕ್ಕಿ ಆ ಥರ ರುಬ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆ ಮಿಕ್ಸ್ಗೆ 2 ಸ್ಪೂನು ಉಪ್ಪು ಮತ್ತು 2 ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಉಪ್ಪು, ಸೋಡಾ ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬೆರೆಯುತ್ತೆ. ನಾನಿಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಗಟ್ಟಿ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಬಿಡ್ಬೇಡಿ. ನೋಡಿ, ಹಿಟ್ಟು ಇಷ್ಟು ಹದ ಇರಬೇಕು. ರುಬ್ಬಿರೋ ಹಿಟ್ಟನ್ನು ಮುಚ್ಚಿಡಿ. ಬೆಳಗ್ಗೆ 7-8 ಗಂಟೆ ಅಷ್ಟೊತ್ತಿಗೆ ಪಡ್ಡು ಮಾಡ್ಬೋದು. ಬೆಳಗ್ಗೆ ಪಡ್ಡು ಮಾಡೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಇಷ್ಟ ಇರೋರು ಶುಂಠಿ ಬೇಕಾದರೂ ಹಾಕ್ಕೋಬೋದು. ಹಾಕೋ ಹಾಗಿದ್ರೆ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಜಜ್ಜಿ ಹಾಕಬೇಕು. ತೆಂಗಿನಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮಿಕ್ಸ್ನ ಹಸಿ ಬೇಕಾದರೂ ಹಾಕ್ಕೋಬೋದು, ಆದರೆ ಒಂಥರ ಹಸಿ ಹಸಿ ಅನಿಸುತ್ತೆ. ಆದ್ದರಿಂದ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಚಟಪಟ ಅಂತ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ. ಕಡಲೆಬೇಳೆ, ಉದ್ದಿನಬೇಳೆ ತುಂಬ ಕೆಂಪಗಾಗಬಾರ್ದು, ಒಂಚೂರು ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ. ಈರುಳ್ಳಿ ತುಂಬ ಫ್ರೈ ಆಗಬಾರ್ದು, ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು, ಸ್ವಲ್ಪ ಬೆಳ್ಳಗೆ ಇರಬೇಕು. ಅರಿಶಿಣ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕಿದ್ರೆ ಅರಿಶಿಣ ಅಷ್ಟು ಚೆನ್ನಾಗಿ ಕಲರ್ ಬರಲ್ಲ. ಈಗ 1 ನಿಮಿಷ ಫ್ರೈ ಮಾಡಿ ಒಗ್ಗರಣೆನ ತಣ್ಣಗೆ ಆರೋಕ್ಕೆ ಬಿಡ್ತಾ ಇದ್ದೀನಿ. ನಾನು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಉದ್ದಿನಬೇಳೆ ಮಿಶ್ರಣ ನೋಡಿ ಈ ಥರ ಉಬ್ಕೊಂಡಿದೆ. ಅರ್ಧ ಪಾತ್ರೆ ಹಿಟ್ಟು ರುಬ್ಬಿದರೆ 3/4 ಪಾತ್ರೆ ಇಲ್ಲ ಅದಕ್ಕಿಂತ ಮೇಲೆ ಹಿಟ್ಟು ಉಬ್ಕೊಂಡು ಬಂದಿರುತ್ತೆ. ಹಿಟ್ಟನ್ನು ಮೇಲೆ ಕೆಳಗೆ ಮತ್ತು ಪೂರ್ತಿ ತಿರುಗಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ತೆಂಗಿನಕಾಯಿ ಚೂರು ಮತ್ತು ತಣ್ಣಗಾಗಿರೋವಂಥ ಈರುಳ್ಳಿ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ನಾನು ನಾಸ್ಟಿಕ್ ಪಡ್ಡು ಮಣಿನ ತೊಗೊಂಡಿದ್ದೀನಿ. ಒಂದು ಸಲಿಗೆ 7 ಪಡ್ಡು ಮಾಡ್ಬೋದು. ನಾನು ಪಡ್ಡು ಮಾಡೋಕ್ಕೆ ಸ್ವಲ್ಪ ಮೊದಲು ಪಡ್ಡು ಮಣೆಗೆ ನೀರು ಹಾಕಿ ಕಾಯೋಕ್ಕೆ ಬಿಡ್ತಾ ಇದ್ದೀನಿ. ಒಂದೇ ಸಲ ಪಡ್ಡು ಮಣೆ ಕಾದ ತಕ್ಷಣ ಹಿಟ್ಟು ಹಾಕಿದ್ರೆ ಸೀದೋ ಥರ ಆಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ, ಹಸಿ ಹಸಿ ಇರುತ್ತೆ. ನೋಡಿ, ಮೊದಲನೇ ಸಲ ಈ ಥರ ನೀರು ಕುದ್ದ ಮೇಲೆ ಆ ನೀರನ್ನ ಚೆಲ್ಬಿಟ್ಟು ಆಮೇಲೆ 1 ನಿಮಿಷ ಇಡಿ, ನೀರೆಲ್ಲ ಒಣಗ್ದಂಗೆ ಆಗುತ್ತೆ.
ಮೊದಲನೇ ಪಡ್ಡುಗಳಿಗೆ ಮಾತ್ರ ಈ ಥರ ನೀರು ಹಾಕ್ಕೊಂಡು ಕಾಯಿಸ್ಕೊಂಡ್ರೆ ಸಾಕು, ಪ್ರತಿ ಸಲ ಮಾಡೋದು ಬೇಡ. ಪಡ್ಡು ಮಣೆಗೆ ಎಣ್ಣೆ ಹಾಕಿ ಪೂರ್ತಿ ಹರಡಿ ಆಮೇಲೆ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ. ಪಡ್ಡು ಹಾಕೋಕ್ಕೆ ಸೌಟು ಅಷ್ಟೇ ಸ್ವಲ್ಪ ಸಣ್ಣ ಸೌಟು ತಗೊಳ್ಳಿ, ತುಂಬ ದೊಡ್ಡ ತೊಗೊಂಡ್ರೆ ಸುತ್ತಮುತ್ತ ಎಲ್ಲ ಚೆಲ್ಬಿಡುತ್ತೆ. ಸ್ಟವ್ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಒಂದೊಂದೇ ಪಡ್ಡು ಹಾಕ್ತಾ ಬರಬೇಕು. ಸ್ಟವನ್ನು ಸಣ್ಣ ಊರಿನಲ್ಲೇ ಇಟ್ಕೋಬೇಕು, ಜಾಸ್ತಿ ಆದರೆ ಒಳಗೆಲ್ಲ ಬೆಂದಿರಲ್ಲ, ಹಸಿ ಹಸಿ ಹಂಗೆ ಇರುತ್ತೆ. ಪಡ್ಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಪಡ್ಡು ಮಣೆ ಪೂರ್ತಿ ಕವರ್ ಆಗೋ ಥರ ಒಂದು ಪ್ಲೇಟ್ನ ಮುಚ್ಚಬೇಕು. ಒಂದು 5 ನಿಮಿಷ ಪಡ್ಡುಗಳನ್ನ ಚೆನ್ನಾಗಿ ಬೇಯೋಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ಪ್ಲೇಟ್ನ ಸರಿಸಿ ನೋಡಿ. ಪಡ್ಡು ಸುತ್ತ ಈ ಥರ ಕೆಂಪಿಗೆ ಬಂದಿರುತ್ತೆ, ಆವಾಗ ಪಡ್ಡು ಒಳಗಡೆ ಬೆಂದಿದೆ ಅಂತ ಅರ್ಥ. ಇವಾಗ ಪಡ್ಡುಗಳನ್ನ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ದಾಗ ಗೊತ್ತಾಗುತ್ತೆ ನೋಡಿ ಯಾವ ಥರ ಪಡ್ಡು ಬೆಂದಿದೆ ಅಂತ. ಈಗ ಎಲ್ಲ ಪಡ್ಡುಗಳನ್ನೂ ಒಂದೊಂದಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗಲೇ ಗೊತ್ತಾಗ್ತಾ ಇದೆ ಪಡ್ಡುಗಳು ಎಷ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಪಡ್ಡುಗಳನ್ನ ತಿರುಗಿಸಿದ ಮೇಲೆ ಮತ್ತೆ ಇನ್ನೊಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಇನ್ನೊಂದು ಸೈಡೂ ಅಷ್ಟೇ ಪಡ್ಡುಗಳು ಎಷ್ಟು ಚೆನ್ನಾಗಿ ಗರಿಯಾಗಿ ಬೆಂದಿವೆ ಅಂತ. ಸಾಮಾನ್ಯವಾಗಿ ಗಂಡಸರು ಅಡುಗೆ ಚೆನ್ನಾಗಿದೆ ಅಂತ ಹೇಳೋದೇ ಕಷ್ಟ, ಅದರಲ್ಲೂ ಹೇಳಿದ್ರೂ ನಮ್ಮಮ್ಮ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಅಂತಲೇ ಹೇಳೋದು. ಆದರೆ ಪಡ್ಡು ಮಾಡಿದಾಗ ಮಾತ್ರ ನಮ್ಮ ಯಜಮಾನರು ಅಮ್ಮ ಮಾಡಿದ ಪಡ್ಡು ಥರನೇ ಇದೆ ಅಂತ ಹೇಳ್ತಾರೆ. ಪಡ್ಡುನ ಸ್ಪೂನಲ್ಲಿ ಒಂದು ಸಲ ಚುಚ್ಚಿ ನೋಡಿ, ಒಳಗಡೆ ಎಲ್ಲ ಬೆಂದಿರುತ್ತೆ. ಅಕಸ್ಮಾತ್ ಬೇಯದೇ ಇದ್ದರೆ ಹಸಿ ಹಿಟ್ಟಿಟ್ಟು ಥರ ಇರುತ್ತೆ ನೋಡಿ. ಸ್ಪೂನ್ಗೆ ಒಂಚೂರು ಮೆತ್ಕೊಂಡಿಲ್ಲ, ಈ ಥರ ಇದ್ದರೆ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಪಡ್ಡುಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಬಿಟ್ಟು ಸರ್ವ್ ಮಾಡಿ, ಪಡ್ಡು ಚೆನ್ನಾಗಿ ಸೆಟ್ಟಾಗಿರುತ್ತೆ. ಪಡ್ಡು ಎಲ್ಲ ತೆಗೆದ್ಮೇಲೆ ಮತ್ತೆ ಇನ್ನೊಂದು ಸೆಟ್ಟು ಹಾಕ್ಕೋಬೋದು. ಇವಾಗ ನೀರೆಲ್ಲ ಹಾಕೋದು ಬೇಡ, ಡೈರೆಕ್ಟಾಗಿ ಎಣ್ಣೆ ಹಾಕಿಬಿಟ್ಟು ಪಡ್ಡುಗಳನ್ನ ಹಾಕ್ಕೋಬೋದು. ನೋಡಿ ಪಡ್ಡುಗಳು ಎಷ್ಟು ಗರಿಯಾಗಿದೆ, ತುಂಬಾ ಕ್ರಿಸ್ಪಿಯಾಗಿವೆ. ಮತ್ತು ಒಳಗಡೆನೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಪಡ್ಡುಗಳು ಎಷ್ಟು ಗರಿಯಾಗಿ ರೆಡಿಯಾಗಿವೆ ಅಂತ. ಪಡ್ಡುಗೆ ಚೆನ್ನಾಗಿ ಹೊಂದಿಕೆ ಆಗೋದು ಅಂದರೆ ಕಡಲೆ ಬೀಜದ ಚಟ್ನಿ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಕಡಲೆ ಬೀಜದ ಚಟ್ನಿ ರೆಸಿಪಿನ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಕೊನೆಯಲ್ಲಿ ಹಾಕಿದ್ದೀನಿ. ನೀವು ಸಹ ಇದೇ ವಿಧಾನದಲ್ಲಿ ಪಡ್ಡುನ ತಯಾರಿಸಿ, ಖಂಡಿತವಾಗಿ ಗರಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮಸ್ತೆ.